ಕಾಂಗ್ರೆಸ್ನಲ್ಲಿ ಕುರ್ಚಿ ಚದುರಂಗ 2028ರ ದಾಳ ಉರುಳಿಸಿದ್ಯಾಕೆ ಸಿದ್ದು? ಡಿಕೆಶಿ ದೆಹಲಿ ಭೇಟಿಯ ಸೀಕ್ರೆಟ್ ಏನು? ಕುರ್ಚಿ ಕ್ರಾಂತಿ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕುರ್ಚಿ ಕಂಪನ. ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ನಲ್ಲಿ ಒಂದು ಕಡೆ ನವೆಂಬರ್ ಕ್ರಾಂತಿಯ ಒಂದು ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇದೀಗ ಈ ಎಲ್ಲಾ ಬೆಳವಣಿಗೆಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಟ ಹಾಗೆ ಕಾಣಿಸ್ತಾ ಇದೆ. ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ನ್ಯೂಸ್ 18ನ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದು, ಜನ ನನಗೆ 5 ವರ್ಷ ಇರಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ಇರ್ತೇನೆ. ಹೈಕಮಾಂಡ್ ಹೇಳೋದನ್ನ ಪಾಲಿಸ್ತೇವೆ. 5 ವರ್ಷ ಸಿಎಂ ಆಗಿ ಪೂರೈಸುವ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ 2028ಕ್ಕೂ ಸ್ಪರ್ಧೆ ಮಾಡ್ತಾರಾ ಸಿದ್ದರಾಮಯ್ಯ? ಈ ಒಂದು ಪ್ರಶ್ನೆಗೂ ಕೂಡ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸುಳಿವನ್ನ ಬಿಚ್ಚಿಟ್ಟಿದ್ದಾರೆ. 2028ರಲ್ಲೂ ಸ್ಪರ್ಧೆಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ನನ್ನ ಆಪ್ತರು, ಹಿತೈಷಿಗಳು ಅನ್ನೋದರ ಮೂಲಕ 2028ರ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡ್ತೀನಿ. ಆ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಇದೆ. ಆದರೆ ಇನ್ನೂ ಕೂಡ ನಾನು ಅದನ್ನ ಕ್ಲಾರಿಫೈ ಮಾಡಿಲ್ಲ ಅನ್ನೋದರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಈ ಮೂಲಕ 2028ರ ಚುನಾವಣೆಯಲ್ಲೂ ಸ್ಪರ್ಧಿಸುವ ಸುಳಿವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ನ್ಯೂಸ್ 18ನ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಏನ್ ಹೇಳಿದ್ರು? ಅದಕ್ಕೆ ದೆಹಲಿಯಿಂದ ವಾಪಸ್ ಆಗಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ನೋಡೋಣ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ. 10 ವರ್ಷ ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನ ಮಾಡಿದ್ದೀರಾ? ಯಾವ ರೀತಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಶಫಲ್ ಮಾಡಿ ಅಂತ ಹೇಳಿದ್ರು. ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ. ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಪೊಲಿಟಿಕಲ್ ಆರೋಗ್ಯದ ಬಗ್ಗೆ ನಾನು ಟಿವಿಯಲ್ಲಿ ಮಾತಾಡಲ್ಲ. ಇದನ್ನ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ಗೆ ಬಿಟ್ಟಿದ್ದೇನೆ. ನ್ಯೂಸ್ 18ನ ಹೆಲ್ತ್ ಕೇರ್ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ. ನನ್ನ ಗೆಲುವು ಸೋಲು ಈ ವಿಚಾರದಲ್ಲಿ ನಾನು ಎರಡನ್ನೂ ಕೂಡ ನೋಡಿದ್ದೇನೆ, ಎಲ್ಲವನ್ನೂ ಅನುಭವಿಸಿದ್ದೇನೆ. ಹೈಕಮಾಂಡ್ ಪಕ್ಷ ಹೇಳಿದ್ದನ್ನ ನಾನು ಮಾಡ್ತೇನೆ ಅಂತ ಹೇಳಿ ನ್ಯೂಸ್ 18ನ ಹೆಲ್ತ್ ಕೇರ್ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಈಗಾಗಲೇ ನಾನು ಆಶಾವಾದಿ ಅನ್ನುವಂತಹ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿರುವಂತಹ DK ಶಿವಕುಮಾರ್ ಅವರು ಒಂದಷ್ಟು ವಿಶ್ವಾಸ ಅಂತೂ ನನಗೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆದರೆ ಪೊಲಿಟಿಕಲ್ ಆರೋಗ್ಯದ ಬಗ್ಗೆ ನಾನು ಮಾಧ್ಯಮದಲ್ಲಿ ಮಾತಾಡಲ್ಲ, ಟಿವಿಯಲ್ಲಿ ಮಾತಾಡಲ್ಲ ಅಂತ ಹೇಳಿದ್ದಾರೆ. ರಾಜಕೀಯದ ಆರೋಗ್ಯದ ಬಗ್ಗೆಯೂ ಕೂಡ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಅದು ಉಪಮುಖ್ಯಮಂತ್ರಿಗಳಾದಾಗ ಆ ಯಾವಾಗ ಹೋಗುತ್ತೆ ಅನ್ನುವಂತ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ ನೇರವಾದಂತ ಉತ್ತರ, ಯಾಕಂದ್ರೆ ನವೆಂಬರ್ ತಿಂಗಳು ಬರ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ನಾನು ನನ್ನ ಪೊಲಿಟಿಕಲ್ ಆರೋಗ್ಯನ ಪಬ್ಲಿಕಲ್ಲಿ ಟಿವಿಲಿ ಮಾತಾಡೋನಲ್ಲ. ಇಟ್ ಈಸ್ ಬಿಟ್ವೀನ್ ಮೀ, ಮೈ CM ಅಂಡ್ ಮೈ ಪಾರ್ಟಿ ಹೈಕಮಾಂಡ್. ಇಷ್ಟು ಬಿಟ್ಟರೆ ನಾನು ಐ ವಿಲ್ ನಾಟ್ ಬಿ ವಿತ್ ದಟ್. ಬಟ್ ಐ ಆಲ್ವೇಸ್ ಲಿವ್ ಆನ್ ಹೋಪ್. ಆಶಾಭಾವನೆಯಿಂದ, ಭಾಳ ಸಂತೋಷದಿಂದ ಗೆಲುವು ಸೋಲುನೆಲ್ಲ ಕೂಡ ಸ್ವೀಕಾರ ಮಾಡಿಕೊಂಡು ಮೊದಲಿಂದ ಬಂದಿರೋನು. ಆದ್ದರಿಂದ ಇದೆಲ್ಲ ನಿಮ್ಮ ಮುಂದೆ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಈಗ ಸದ್ಯಕ್ಕೆ ನಾನು ಡೆಪ್ಟಿ CM ಆಗೇ ಬಂದಿದ್ದೀನಿ. ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ವಾಟ್ ಎವರ್ ಮೈ ಪಾರ್ಟಿ ಟೆಲ್ಸ್ ವಿಲ್ ಗೋ ಬೈ ದಟ್. ಐ ಡೋಂಟ್ ಮೈಂಡ್ ಆನ್ ದಿಸ್ ಇಶ್ಯೂ. 2028ಕ್ಕೂ ತಮ್ಮ ಸ್ಪರ್ಧೆಗೆ ಒತ್ತಾಯ ಇದೆ ಅನ್ನುವಂತಹ CM ಸಿದ್ದರಾಮಯ್ಯ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಹೀಗೆ. CM ಅವರು ಹೇಳಿದ್ದಾರೆ, ಈಗ 2ನೇ-3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ CM ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಯಾವಾಗಲೂ CM ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ, ಅವ್ರ ರೆಫರೆನ್ಸ್ ಅಂತ ಹೇಳಿದ್ದಾರೆ, ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ, ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಅದು ನಾವು ಹಿಂದೂ ಕೂಡ ಹೇಳಿದ್ರಲ್ಲ, ಇವತ್ತೇನು ಹೊಸದಲ್ಲ, ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೂ ಇದೆ, ಮುಂದೆ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗಿದ್ದೇ ಅವ್ರು ಬೇಕೇ ಬೇಕು. ಅವ್ರ ಆಶೀರ್ವಾದ ಅವ್ರು ನಿಲ್ಲೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು, ಕೊನೆಗಳಿಗೆ ಅವ್ರ ವಿಚಾರ ಅದು. ಸೊ ಒಂದ್ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದ್ರು ನಾನು ನಿಲ್ಲೋಲ್ಲ ಅಂತ. ಹಿಂಗೆ ನಿಲ್ತಾರೆ ಅಂದರೆ ನಿಲ್ಬೋದು. ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ, ಭಾಷೆನಲ್ಲಿ ಹೇಳಿದಾರೆ ಅಂತದೇನು ಅದಕ್ಕೆ ಏನತ್ತೀರಿ ನೀವು, ಅದು ರೂಲ್ಸ್ ಏನಲ್ಲ, ಅದು ಮಾನದಂಡ ಅಲ್ಲ, ಅವರ ವ್ಯಕ್ತಿಕ ವಿಚಾರ ಅದು. ಸಿದ್ದರಾಮಯ್ಯನವರು ನನಗೆ ದೇವರಿನ 100 ಕಾಲ ಅವರಿಗೆ ಆಯುಷ್ಯನೂ ಕೊಡಬೇಕು, ಶಕ್ತಿಯನ್ನು ಕೊಡಬೇಕು. ಅವ್ರು ಎಲ್ಲಿವರೆಗಿದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಥಿಂಕ್ ಈ ಶುಡ್ ನೆವರ್ ರಿಟೈರ್ ಇನ್ ಪೊಲಿಟಿಕ್ಸ್ ಬಿಕಾಸ್ ಹಿಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು, ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರಿಗೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ. ಈ ಶುಡ್ ನೆವರ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್ ಈವನ್ ಇಫ್ ಯು ವಾಂಟ್ಸ್ ಪೀಪಲ್ ವಿಲ್ ನಾಟ್. ಸರ್, ಸಿದ್ದರಾಮಯ್ಯನವರು ಹೇಳ್ತಾರೆ ಮುಂದಿನ ಎಲೆಕ್ಷನ್ಗೂ ಕೂಡ ನಿಂತ್ಕೊಬೇಕು ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಅವಾಗ ಪಾರ್ಟಿಗೆ ಅನುಕೂಲ ಆಗುತ್ತೆ. ಅದು ಅವ್ರ ವೈಯಕ್ತಿಕವಾದಂತ ತೀರ್ಮಾನ. ಅದ್ರ ಬಗ್ಗೆ ನಾವು ನಿಂತ್ಕೋಬೇಡಿ ಅಂತ ನಾವು ಹೇಳಕ್ಕಾಗೋದಿಲ್ಲ. ಅದು ಅವರ ವೈಯಕ್ತಿಕವಾದಂತ ತೀರ್ಮಾನ. ನೆನ್ನೆ ಕೂಡ ಅವರು ಹೇಳಿದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು. ಅದನ್ನ ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವತ್ತೂ ಪಕ್ಷ ಆಗಲಿ ಶಾಸಕರುಗಳಾಗಲಿ ಸಿದ್ದರಾಮಯ್ಯವ್ರನ್ನ ನಿವೃತ್ತಿ ಘೋಷಣೆ ಮಾಡಿ ಅಂತ ಹೇಳಿಲ್ಲ. ಖಂಡಿತ ಅವರು ಇನ್ನೂ ಏಜ್ ಆಗಿದ್ರೂ ಅವರಿಗೆ ಆ್ಯಕ್ಟಿವ್ ಆಗಿದ್ದಾರೆ, ಶರೀರ ಪರ್ಮಿಟ್ ಮಾಡ್ತಾ ಇದೆ. ಇನ್ನೂ ಒಂದು ಚುನಾವಣೆ ಅಲ್ಲ, 2 ಚುನಾವಣೆ ನಿಂತ್ಕೊಳ್ಳಿ ಅಂತ ಬಯಸ್ತೀವಿ ನಾವು. ಅದರಲ್ಲೇನು ಆಮೇಲೆ ಪಕ್ಷದ ತೀರ್ಮಾನವೂ ಸಹ ಪೂರಕವಾಗಿರುತ್ತೆ. ಸೊ DK ಶಿವಕುಮಾರು ಮತ್ತು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ 2028ಕ್ಕೆ ಚುನಾವಣೆ ಆಗುತ್ತೆ. ಅದೇನಿದ್ರು ಪಕ್ಷದ ತೀರ್ಮಾನ ತಗೊಳುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಿದ್ದಾರೆ. ಜನಸಮೂಹದ ನಾಯಕರು, ಜನಮಾನಸದ ನಾಯಕರು. ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಇದ್ದೇವೆ. 2028ಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಸದಾಶಯವಾಗಿದೆ. ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಎಲ್ಲರೂ ಸ್ವತಂತ್ರ ಸ್ಪರ್ಧೆ ಮಾಡೋ ವಿಷಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಡಿ ಅಂತ ಹೇಳುವಂಥದ್ದೇನಿಲ್ಲ. ಎಲ್ಲರೂ ಸ್ಪರ್ಧೆ ಮಾಡಬೇಕು. ಇದೆಲ್ಲ ಕೂಡ ಹೈಕಮಾಂಡ್ ಮಾಡಲಿ. ಯಾಕೆ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಸ್ಪರ್ಧೆ ಯಾಕೆ ಯಾರನ್ನ ಪ್ರಜಾಪ್ರಭುತ್ವದಲ್ಲಿ ಬೇಡ ಅನ್ನೋಕ್ಕಾಗ್ತದೆ.
ಇನ್ನೂ ಸಮರ್ಥವಾಗಿದ್ದಾರೆ ಅವರು. ಅವ್ರ ಬುದ್ಧಿಶಕ್ತಿ, ಅವ್ರ ಜ್ಞಾನಶಕ್ತಿ ತುಂಬ ಚೆನ್ನಾಗಿದೆ. ನಮಗೂ ಅಷ್ಟಿಲ್ಲ, ಬೇರೆಯವ್ರಿಗೂ ಅಷ್ಟಿಲ್ಲ, ಚೆನ್ನಾಗಿದೆ. ಅದರಲ್ಲಿ ಏನು ತಪ್ಪೇನಿದೆ ಅದರಲ್ಲಿ? ನೋಡಿ, ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಮಲ್ಲಿಕಾರ್ಜುನ್ ಸಾಹೇಬರಿದ್ದಾರೆ, ಖರ್ಗೆ ಸಾಹೇಬರಿದ್ದಾರೆ, ಸೋನಿಯಾ ಗಾಂಧೀಜಿ ಇದ್ದಾರೆ, ಪ್ರಿಯಾಂಕ್ ಅವರಿದ್ದಾರೆ, ರಾಹುಲ್ ಸಾಹೇಬರಿದ್ದಾರೆ. ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಮಾಡಲೂಬಹುದು, ಬಿಡಲೂಬಹುದು. ಸಿದ್ದರಾಮಯ್ಯನವರು ಹೈಕಮಾಂಡ್ ಒಪ್ಪಿದ್ರೆ ಮತ್ತೆ ನಾನು ಮುಖ್ಯಮಂತ್ರಿ 5 ವರ್ಷ ಕಂಪ್ಲೀಟ್ ಮಾಡ್ತೇನೆ ಅಂತ ಮಾತನ್ನು ಹೇಳ್ತಾರೆ. ಸಂತೋಷ. ಯಾರಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾಕು, ನಮ್ಗೆ ಯಾರಾದ್ರೂ ನಮಗೆ ಸಂತೋಷ. ಅದರಲ್ಲೇನಿದೆ? ಅಂದರೆ ಈ ಅವಧಿ ಸಂಪೂರ್ಣ ಮಾಡ್ತೀನಿ ಹೈಕಮಾಂಡ್ ಒಪ್ಪಿದ್ರೆ ಏನು ಅಂತ ಹೇಳಿದ್ನಲ್ಲ, ಇದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ, ನನಗೆ ಮತ್ತೊಬ್ಬರಿಗೆ ಬಿಟ್ಟಂಥ ವಿಚಾರ ಅಲ್ಲ. ಇದು ಹೈಕಮಾಂಡ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಅವರು ಚರ್ಚೆ ಮಾಡಿ ಏನು ನಿರ್ಧಾರ ತಗೋಬೇಕು ಅವ್ರು ತಗೊಳ್ತಾರೆ. ಅದನ್ನು ಅವ್ರಿಗೆ ಬಿಟ್ಟಿದ್ದು. ಈಗ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಇವರು ಹಿಂದುಳಿದ ಒಬ್ಬರು ನಾಯಕರಾಗಿ ರಾಜ್ಯದಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ಎಲ್ಲಿವರೆಗೂ ದೇವರು ಶಕ್ತಿಯನ್ನ ಕೊಡ್ತಾರೆ, ದೇವರು ಆಯುಷು ಆರೋಗ್ಯವನ್ನ ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ನಿಂತ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಲಿ ಅನ್ನೋದು ನನ್ನ ಒಂದು ಆಸೆನೂ ಕೂಡ. ಕರ್ನಾಟಕ ಪೊಲೀಸ್ ದೇಶದಲ್ಲೇ ಬೆಸ್ಟ್. ಪೊಲೀಸರಿಗೆ ಹೊಸ ಟೋಪಿ ನೀಡಿ ಗೃಹ ಸಚಿವರು ಕೊಟ್ಟಂತಹ ಹೇಳಿಕೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕದ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಪರಮೇಶ್ವರ್ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ನಾನು ಮಾಧ್ಯಮದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸುರಕ್ಷಿತ ಕರ್ನಾಟಕ ಈ ಟೈಟಲ್ ನಡಿ ಸಂವಾದವನ್ನ ನಡೆಸಿದ್ರು. ಕರ್ನಾಟಕ ಶಾಂತಿ ರಾಜ್ಯ ಅಂತಾನು ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಒಂದು ಮಾಧ್ಯಮದ ಇಂಟರ್ವ್ಯೂಗೆ ನಾನು ಹೋಗಿದ್ದೆ, ಮುಖ್ಯಮಂತ್ರಿಗಳು ಕೂಡ ಹೋಗಿದ್ದರು. ಸುರಕ್ಷಿತ ಕರ್ನಾಟಕ ಅನ್ನುವಂಥ ಟೈಟಲ್ ಅನ್ನು ಕೊಟ್ಟಿದ್ರು ಅವರು. ಕರ್ನಾಟಕ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಅಹಿತಕರವಾದ ಘಟನೆಗಳನ್ನು ಗಮನಿಸಿದ್ರೆ, ಕಾನೂನು ಸುವ್ಯವಸ್ಥೆಯನ್ನು ಗಮನಿಸಿದ್ರೆ, ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ಅಂಶ ಶಾಂತಿಯಿಂದ ಕರ್ನಾಟಕ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರ 2.5 ವರ್ಷದಿಂದ ಯಾವುದೇ ರೀತಿಯ ಕೋಮು ಗಲಭೆಗಳಾಗಲಿ, ಯಾವುದೇ ರೀತಿಯ ಅಹಿತಕರವಾದ ಘಟನೆಗಳಾಗಲಿ ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ. 1-2 ಘಟನೆಗಳು ನಡೆದಿರ್ಬೋದು, ಆದರೆ ಹೆಚ್ಚಿನ ಅಂಶ ಯಾವುದೇ ಅಹಿತಕರವಾದ ಘಟನೆಗಳು, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಘಟನೆಗಳು ನಡೆಯೋದಕ್ಕೆ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ತಾವುಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಿಜೆಪಿ ವೋಟ್ ಚೋರ್ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಎಲೆಕ್ಷನ್ ಕಮಿಷನರ್ ರಾಜಕೀಯ ಪುಡಾರಿ ತರ ಮಾತಾಡ್ತಾರೆ. ವರುಣಾದ ತಗಡೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ. ಎಲೆಕ್ಷನ್ ಕಮಿಷನರ್ ಇಲ್ಲಿ ರಾಜಕೀಯ ಪುಡಾರಿ ತರ ಮಾತಾಡ್ತಾರೆ. ಬಿಜೆಪಿ ಹಿಂದೆ ಕೂಡ ಈಗ ಅಧಿಕಾರದಲ್ಲಿ ಇರೋದು ಕೂಡ ವೋಟ್ ಚೋರಿ ಮಾಡಿ, ಹಾಗಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ಅನ್ನುವ ವಿಚಾರವನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. 400 ಸೀಟ್ ಗೆಲ್ತೇವೆ ಅಂತ ಹೇಳ್ತಾ ಇದ್ರು, ಆದ್ರೆ ಗೆದ್ದಿದ್ದು ಬರೀ 240 ಕ್ಷೇತ್ರ. ವೋಟ್ ಚೋರಿ ಆಗದೆ ಇದ್ದಿದ್ರೆ ನಾವೇ ಅಧಿಕಾರಕ್ಕೆ ಬರ್ತಾ ಇದ್ವಿ. ವೋಟ್ ಚೋರಿ ಸಹಿ ಸಂಗ್ರಹದ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. ಪ್ರಮುಖವಾಗಿ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ತರ ಮಾತಾಡ್ತಾರೆ ಅಂತ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಇವರಿದಾರಲ್ಲ, ಅಧಿಕಾರಕ್ಕೋಸ್ಕರ ಯಾವ ನೀಚ ಮಟ್ಟಕ್ಕೆ ಬೇಕಾದ್ರೂ ಉಳಿತಾರೆ. ಅವ್ರ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಬೀಗ್ತಾ ಇದ್ರು, ಆದ್ರೆ ಅವ್ರಿಗೆ ಬಂದಿದ್ದೆಷ್ಟು? ಬರೀ 240 ಸೀಟ್ಗಳು. ಇಷ್ಟೆಲ್ಲ ವೋಟ್ ಚೋರಿ ಮಾಡಿದ್ರು ಕೂಡ ಅವ್ರಿಗೆ ಬಂದಿದೆ 240 ಸೀಟು. ಇಷ್ಟೆಲ್ಲ ಮತಕಳವು ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆಗೆ ತಗೊಳ್ತಿಲ್ಲ. ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಿದ್ದಾರೆ, ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಿದಾರಲ್ಲ, ಅಧಿಕಾರಕ್ಕೋಸ್ಕರ ಯಾವ ನೀಚ ಮಟ್ಟಕ್ಕೆ ಬೇಕಾದ್ರೂ ಉಳಿತಾರೆ. ಅವ್ರ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಬೀಗ್ತಾ ಇದ್ರು, ಆದ್ರೆ ಅವ್ರಿಗೆ ಬಂದಿದ್ದೆಷ್ಟು? ಬರೀ 240 ಸೀಟ್ಗಳು. ಇಷ್ಟೆಲ್ಲ ವೋಟ್ ಚೋರಿ ಮಾಡಿದ್ರು ಕೂಡ ಅವ್ರಿಗೆ ಬಂದಿದೆ 240 ಸೀಟು. ಇಷ್ಟೆಲ್ಲ ಮತಕಳವು ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ
ಪರಿಗಣನೆಗೆ ತಗೊಳ್ತಿಲ್ಲ. ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಿದ್ದಾರೆ, ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿದ್ದು, ಲವ್ ಹೆಸರಲ್ಲಿ ಬಾಲಕಿಯ ಹಿಂದೆ ಬಿದ್ದಿದ್ದ ಅಜಯ್. ಬಲವಂತವಾಗಿ ಅಪ್ರಾಪ್ತೆಯನ್ನ ಕರೆದೊಯ್ತಾ ಇದ್ದ ಅಜಯ್. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಲವ್ ಹೆಸರಲ್ಲಿ ಅಪ್ರಾಪ್ತ ಬಾಲಕಿಯ ಹಿಂದೆ ಅಜಯ್ ಬಿದ್ದಿದ್ದ. ಆಕೆಯನ್ನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾನೆ. ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ನಡೆದಿದೆ. ಈ ಅಪಘಾತದಲ್ಲಿ ಅಪ್ರಾಪ್ತೆ ಸಾವನ್ನಪ್ಪಿದ್ದಾಳೆ. ಅಜಯ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಸರ್ಕಾರಿ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇದ್ಲು ಬಾಲಕಿ. ಲವ್ ಮಾಡು ಅಂತ ಹೇಳಿ ಈ ಅಪ್ರಾಪ್ತ ಬಾಲಕಿಯ ಹಿಂದೆ ಬಿದ್ದಿದ್ದ ಅಜಯ್. ಶಾಲೆಗೆ ಹೋಗುವ ವೇಳೆ ಕಿಡ್ನಾಪ್ ಮಾಡಿ ಕರೆದೊಯ್ತಾ ಇದ್ರು. ಅಜಯ್, ಬಾಲಕಿ ಹಾಗೂ ಮತ್ತೋರ್ವ ಒಂದೇ ಬೈಕಲ್ಲಿ ಹೋಗ್ತಾ ಇದ್ರು. ಬೈಕಲ್ಲಿ ಹೋಗುವಾಗ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಬೈಕ್. ಈ ವೇಳೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬೈಕಲ್ಲಿದ್ದ ಆರೋಪಿಗಳು ಬಚಾವಾಗಿದ್ದಾರೆ. ಇದೀಗ ಕಿಡ್ನಾಪ್ ಮತ್ತು ಪಾಕ್ಸೋ ಕೇಸ್ನಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಶಾಲೆಗೆ ಹೋದ ಬಾಲಕಿ ಮನೆಗೆ ವಾಪಸ್ ಬರದೇ ಇದ್ದಾಗ ಪೋಷಕರು ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸನ್ನ ದಾಖಲಿಸುತ್ತಾರೆ ಪೋಷಕರು. ಆಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಅಂತ ಹೇಳ್ತಾರೆ, ನಂಬಕ್ ಸಾಧ್ಯನೇ ಇಲ್ಲ. ಬೆಳಗ್ಗೆ 7:30 ಮನೆ ಬಿಟ್ಟು ಹೋಗಿದ್ದು ಹುಡುಗಿ ರಾತ್ರಿ 11:00ವರೆಗೆ ಡೆತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಪಾಟಿಗೆ ಹೋಗಿ ನಾನು ನೋಡಿದ್ದೀನಿ. ಸುಮಾರು 15 ಮೀಟರ್ ಅಷ್ಟು ಗಾಡಿ ಎಗಿರೋ ಇದಿದೆ, ಆಧಾರ ಇದೆ. ಆದರೆ ಇಬ್ಬರಿಗೆ ಏನೂ ಆಗಿಲ್ಲ. ಜೊತೆಲಿ ಹೋದವ್ರಿಗೆ ಟ್ರಿಬಲ್ ಸೀಟ್ ಹೋಗಿದ್ದಾರೆ ಅಂತ ಅವರು ಬಾಯಿಂದ ಒಪ್ಕೊಂಡಿದ್ದಾರೆ. ಸತ್ತಿರೋದು ಬರೀ ನನ್ನ ಮಗಳು. ಆ ಥರ ಆಕ್ಸಿಡೆಂಟಲ್ಲಿ 3 ಜನ ಉಳಿಯೋಕ್ಕೆ ಚಾನ್ಸೇ ಇಲ್ಲ. ಅವರಿಬ್ಬರು ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಅದೇಂಗೆ ಸಾಧ್ಯ ಆಗುತ್ತೆ? ನನಗಿದ್ರ ಮೇಲೆ ಡೌಟ್ ಇದೆ. ಇದು ಆಕ್ಸಿಡೆಂಟ್ ಅಲ್ಲ, ಕರ್ಕೊಂಡೋಗಿ ಕೊಳೆನೇ ಮಾಡಿದ್ದಾರೆ. ಇದಕ್ಕೆ ನನಗೆ ನ್ಯಾಯ ಬೇಕು. ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ, ಆದರೆ ಅದು ಆಕ್ಸಿಡೆಂಟ್ ಥರನೇ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಏನೂ ಆಗಲಿಲ್ಲ. ಅವ್ರು ಬರೀ ಚೆನ್ನಾಗಿದ್ದಾರೆ. ನನ್ನ ಮಗಳು ಮಾತ್ರನೇ ಹೋಗಿರೋದು. ನನ್ನ ಮಗಳಿಗೆ ತಿಂದುಬಿಟ್ರು ಅವರೆಲ್ಲ ಸೇರಿಕೊಂಡು. ನನ್ನ ಮಗಳಿಗೆ ನ್ಯಾಯ ಬೇಕು ಅಂದರೆ ಬೇಕು. ನನಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇದನ್ನೇ ನಾನು ಕೇಳ್ಕೊಳೋದು. ಕಿಡ್ನಾಪ್ ಮಾಡಿರೋದು ಯಾರಂತಾನೆ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿರೋದು ನಾವು ಅವ್ರ ಮಕಾನ. 4 ಜನ ಇದ್ದಾರೆ. ಅವರು ಏನು ಗೊತ್ತಿಲ್ಲ ನನಗೆ. ಆದರೆ ಅವ್ರು ಹೆಂಗೆ ಕರ್ಕೊಂಡೋಗಿದ್ರು, ಬೆಳಗ್ಗೆ 7ರಿಂದ 7:30 ತನಕನೂ ಎಲ್ಲಿಟ್ಟಿದ್ರು ಅಂತಲೂ ನಮ್ಗೆ ಗೊತ್ತಿಲ್ಲ. ಬಂದು ನೋಡಿದರೆ ಇಷ್ಟೆಲ್ಲ ಆಗಿಬಿಡ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಈಗ ಈ ಹಿಂದಿನಿಂದಲೂ ಆ ಬಾಲಕಿಗೆ ಇವರು ಬಂದು ಈ ರೀತಿಯಾಗಿ ಪೀಡಿಸ್ತಾ ಇದ್ರ, ಮನೆಯವರಿಗೆ ಗೊತ್ತೇ ಇರಲಿಲ್ವಾ ಈ ವಿಚಾರ? ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಈಗ ಬೆಳಕಿಗೆ ಬಂದಿದೆ? ಪೋಷಕರು ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ದಾರೆ? ನವಿತಾ, ಇದೇ ತಿಂಗಳು 24ನೇ ತಾರೀಕು ಎಂದಿನಂತೆ ಆಕೆ 7:30 ಸುಮಾರಿಗೆ ಸರ್ಕಾರಿ ಶಾಲೆಗೆ, ಅಂದ್ರೆ 9ನೇ ತರಗತಿ ಓದ್ತಿರ್ತಕ್ಕಂಥ ಆ ಬಾಲಕಿ ಸರ್ಕಾರಿ ಶಾಲೆಗೆ ಹೋಗಿರ್ತಾಳೆ. ರಾತ್ರಿ 7:30 8 ಗಂಟೆ ಆದ್ರೂ ಕೂಡ ವಾಪಸ್ ಆಗಿರೋದಿಲ್ಲ. ಆತಂಕೊಂಡಂತ ಪೋಷಕರು ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ತಾರೆ, ಶಾಲೆ ಬಳಿ ಹೋಗಿ ವಿಚಾರಿಸ್ತಾರೆ. ಸೊ ಯಾವುದೇ ರೀತಿ ಮಾಹಿತಿ ದೊರೆಯೋದಿಲ್ಲ. ಬಂದು ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಅವರು ದೂರು ಕೊಟ್ಟು ಕೂಡ ಪೊಲೀಸರ ಜೊತೆಯಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ರಾತ್ರಿ 1 ಗಂಟೆ ಸುಮಾರಿಗೆ ಹೊಸಕೋಟೆ ಪೊಲೀಸಿಂದ ಒಂದು ಕರೆ ಬರ್ತದೆ. ಈ ರೀತಿ ಅಪಘಾತ ಆಗಿದ್ದು ನಿಮ್ಮ ಮಗಳು ಅಂತೇಳಿ, ಆಕೆ ತೀರ್ಕೊಂಡಿದ್ದಾಳೆ, ಬನ್ನಿ ಅಂತ ಹೇಳ್ತಾರೆ. ಸೊ ಅವಾಗ ಗೊತ್ತಾಗ್ತದೆ ಅಜಯ್ ಮತ್ತೆ ಇರ್ಫಾನ್, ಮುಬಾರಕ್ ಅನ್ನುವಂಥವ್ರು ಆಕೆಯನ್ನ ಕಿಡ್ನಾಪ್ ಮಾಡಿ, ಏನು ಪ್ರಿಯಕರ ಪಾಗಲ್ ಪ್ರೇಮಿ ಇರ್ತಾನೆ ಅಜಯ್ ಅನ್ನುವಂಥವನು ಆಕೆಯನ್ನ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗ್ತಿದ್ದ. ಈ ಸಂದರ್ಭದಲ್ಲಿ ಅಪಘಾತ ಆಗಿ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಕೆ ತೀರ್ಕೊಂಡಿರ್ತಾಳೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಈ ಸಂಬಂಧಪಟ್ಟ ಹಾಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಮತ್ತೆ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಪ್ರಿಯಕರ ಅಜಯ್ ಮತ್ತೆ ಮುಬಾರಕ್ ಮತ್ತೆ ಇರ್ಫಾನ್ ಅನ್ನಂತ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಅಪ್ರಾಪ್ತ ಇದ್ದು ಆತನ್ನು ಕೂಡ ರಿಮಾಂಡ್ ಹೋಮ್ಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಈಗ ಪೋಷಕರು ಹೇಳುವಂಥದ್ದು, ಮೃತ ಬಾಲಕಿ ಪೋಷಕರು ಹೇಳುವಂಥದ್ದು, ಅಪಘಾತ ಆದ ಸ್ಥಳದಲ್ಲಿ ನಾವು ಪರಿಶೀಲನೆ ಮಾಡಿದ್ದೇವೆ, ಸುಮಾರು 15 ಮೀಟರ್ ಗಾಡಿ ಎಳ್ಕೊಂಡು ಹೋಗಿದೆ. ಈ ರೀತಿ ಆದಾಗ 3 ಜನರು ಕೂಡ ಸಾವನ್ನಪ್ಪಬೇಕಿತ್ತು. ಯಾರೋ
ಪಾಗಲ್ ಪ್ರೇಮಿ ಅಜಯ್ ಮತ್ತೆ ಆತನ ಜೊತೆ ಇದ್ದಂತ ಮುಬಾರಕ್ ಇವರು ಸಾವನ್ನಪ್ಪಕ್ಕಿತ್ತು. ಆದ್ರೆ ನನ್ನ ಮಗಳು ಮಾತ್ರ ಈಗ ಸಾವನ್ನಪ್ಪಿದ್ದಾಳೆ. ಇವರಿಬ್ರು ಆರಾಮಾಗಿದ್ದಾರೆ, ಓಡಾಡ್ಕೊಂಡಿದ್ದಾರೆ. ಸೊ ಇದು ಅಪಘಾತ ಅಲ್ಲ, ಕೊಲೆ ಮಾಡಿದ್ದಾರೆ. ನನ್ನ ಮಗಳು ಒಪ್ಕೊಳ್ಳದೆ ಇದ್ದಿದ್ರಿಂದ ಆಕೆಯನ್ನ ಇವರು ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ನ್ಯಾಯ ಬೇಕು ಅನ್ನುವಂತ ಒಂದು ಆಕ್ರೋಶ ಮತ್ತೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸದ್ಯ ಪೊಲೀಸರು ಕೂಡ ಬನೇಟ ಪೊಲೀಸರು 3 ಜನ ಪಾಗಲ್ ಪ್ರೇಮಿ ಅಜಯ್ ಮತ್ತೆ ಇರ್ಫಾನ್ ಮುಬಾರಕ್ನ ಅರೆಸ್ಟ್ ಮಾಡಿದ್ದು ಅವರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಪೊಲೀಸರ ತನಿಖೆಯಿಂದ ಆಕೆ ಒಪ್ಕೊಂಡು ಅಜಯ್ ಜೊತೆ ಹೋಗಿದ್ಲ ಅಥವಾ ಇವರೇ ಒತ್ತಾಯಪೂರ್ವಕ ಆಕೆಯನ್ನ ಕಿಡ್ನಾಪ್ ಮಾಡಿದ್ರ ಅಥವಾ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತ ಅನ್ನೋದನ್ನ ಪೊಲೀಸರ ತನಿಖೆ ತಿಳಿದು ಬರ್ಬೇಕಿದೆ ನವಿತಾ. ಚಂದ್ರಪ್ಪ, ಅಂದ್ರೆ ಈ ತರ ಆಗತ್ತೆ ಅನ್ನುವಂಥ ಒಂದು ಸುಳಿವನ್ನು ಕೂಡ ಮಗು ಕೊಟ್ಟಿರ್ಲಿಲ್ವಂತ, ತಂದೆ ತಾಯಿಯಲ್ಲಿ ಏನು ಹೇಳ್ಕೊಂಡಿರ್ಲಿಲ್ವಂತ, ಇವರನ್ನ ಯಾವತ್ತೂ ನೋಡಿರ್ಲಿಲ್ವಂತ ತಂದೆ ತಾಯಿ? ಪೋಷಕರು ಹೇಳುವಂಥದ್ದು, ತಂದೆ ಹೇಳುವಂಥದ್ದು, ಆತ ಬೇರೆ ಬೇರೆ ಫೋನ್ ನಂಬರ್ಗಳಿಂದ ಕರೆ ಮಾಡಿ ಸ್ನೇಹಿತ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದ. ಆಕೆಯನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ, ಅಂದ್ರೆ ಪ್ರೀತಿ ಮಾಡುವಂತ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ. ಬಟ್ ಆಕೆ ಒಪ್ಪಿರ್ಲಿಲ್ಲ. ಆಕೆಗೆ ಇವರು ಪುಸ್ಲಾಯಿಸ ಅಥವಾ ಬೇರೆ ರೀತಿಯನ್ನ ಮಸಲತ್ ಮಾಡಿ ಕರ್ಕೊಂಡು ಹೋಗಿ, ಯಾಕೆಂದ್ರೆ ಆಕೆ ಬೈಕ್ ಮೇಲೆ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ಲು. ಇವ್ರು ಬೈಕ್ ಮೇಲೆ ಹೋಗಿದ್ರು ಅಂದ್ರೆ ಆಕೆಯನ್ನ ಸೆಂಟ್ರಲ್ ಕೂರಿಸ್ಕೊಂಡು ಇಬ್ರು ಆಕೆಯನ್ನ ಒತ್ತಾಯಪೂರ್ವಕ ಕರ್ಕೊಂಡು ಹೋಗ್ತಾ ಇದ್ರು. ಇದು ಪಕ್ಕಾ ಪ್ಲಾನ್ ಮಾಡಿ ಆಕೆಯನ್ನ ಮರ್ಡರ್ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಈಕೆ ಒಪ್ಪಿರ್ಲಿಲ್ಲ ಅನ್ನುವಂಥದ್ದು ತಂದೆಗೆ ಗೊತ್ತಿತ್ತು. ಅಂದ್ರೆ ಈ ರೀತಿ ಅಜಯ್ ಅನ್ನುವಂತ ವ್ಯಕ್ತಿ ಆಕೆಗೆ ಒತ್ತಾಯಪೂರ್ವಕವಾಗಿ ಪ್ರೀತಿ ಮಾಡ್ಲಿಕ್ಕೆ ದುಂಬಾಲು ಬಿದ್ದಿದ್ದ, ಒತ್ತಾಯ ಪಡಿಸದ ಅನ್ನೋದು ಗೊತ್ತಿತ್ತು. ಬಟ್ ಈ ಬಾಲಕಿ ಯಾವುದೇ ರೀತಿ ಮನೆಯಲ್ಲಿ ಹೇಳ್ಕೊಂಡಿಲ್ಲ ಅನ್ನುವಂಥದ್ದು ಈಗ ತನಿಖೆಯಿಂದ ತಿಳಿದು ಬರ್ತಾ ಇರ್ತಕ್ಕಂಥದ್ದು ನವಿತಾ. ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ. ಡೆಸ್ಕ್ ಇಲ್ಲದೆ ಒದ್ದಾಡ್ತಾ ಇದ್ದ ಮಕ್ಕಳು, ವಿಸ್ತೃತ ವರದಿ ಮಾಡಿದ್ದ ನ್ಯೂಸ್ 18 ಕನ್ನಡ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಲರ್ಟ್, ಸರ್ಕಾರಿ ಶಾಲೆಗೆ ಬಂತು 20 ಡೆಸ್ಕ್. ವಿದ್ಯಾರ್ಥಿಗಳು ಫುಲ್ ಖುಷ್. ನ್ಯೂಸ್ 18ಗೆ ಧನ್ಯವಾದ. ಶಾಲೆಗೆ ಡೆಸ್ಕ್ ಭಾಗ್ಯ, ಇದು ನ್ಯೂಸ್ 18 ಇಂಪ್ಯಾಕ್ಟ್. ಇದು ನಿಮ್ಮ ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿ. ಬ್ರಹ್ಮಣಿಪುರ ಸರ್ಕಾರಿ ಶಾಲೆಯ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಶಾಲೆಗೆ ಡೆಸ್ಕ್ಗಳನ್ನ ಪೂರೈಸಿದೆ ಶಿಕ್ಷಣ ಇಲಾಖೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತ್ತು. ಈ ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇದೀಗ ಶಾಲೆಗೆ ಡೆಸ್ಕ್ ವಿತರಣೆ ಮಾಡಿದ್ದಾರೆ. ಬ್ರಹ್ಮಣಿಪುರ ಸರ್ಕಾರಿ ಶಾಲೆಯ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಚನ್ನಪಟ್ಟಣ ತಾಲೂಕಿನ ಬ್ರಹ್ಮಣಿಪುರ ಗ್ರಾಮ ಸರ್ಕಾರಿ ಶಾಲೆಯಲ್ಲಿ ಡೆಸ್ಕ್ಗಳಿಲ್ಲದೆ ಪರದಾಟವನ್ನ ಮಾಡ್ತಾ ಇದ್ರು ಮಕ್ಕಳು. ಈ ಬಗ್ಗೆ ನ್ಯೂಸ್ 18ನಲ್ಲಿ ವಿಸ್ತೃತ ವರದಿ ಪ್ರಸಾರ ಆಗಿದ್ದು, 1ರಿಂದ 7ನೇ ತರಗತಿಯ 117 ವಿದ್ಯಾರ್ಥಿಗಳು ನೆಲದಲ್ಲೇ ಕೂತು ಪಾಠವನ್ನ ಕೇಳಬೇಕಾಗಿತ್ತು. 5 ಕೊಠಡಿಗಳಲ್ಲಿ ಡೆಸ್ಕ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟವನ್ನ ಮಾಡ್ತಾ ಇದ್ರು. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಶಿಕ್ಷಣ ಇಲಾಖೆ ಶಾಲೆಗೆ 20 ಡೆಸ್ಕ್ ಅನ್ನ ಹಾಕಿಸಿದೆ. ಡೆಸ್ಕ್ ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಪೋಷಕರು ಧನ್ಯವಾದ ಸಮರ್ಪಿಸಿದ್ದಾರೆ. ನಮ್ಮ ಶಾಲೆಗೆ 20 ಡೆಸ್ಕ್ ಕೊಟ್ಟಿದ್ದಾರೆ. ನಮ್ಗೆ ಓದೋಕೆ ತುಂಬಾ ಅನುಕೂಲವಾಗಿದೆ. ಯಾರು ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನನ್ಗೆ ತುಂಬಾ ಖುಷಿ ಆಯ್ತೈತೆ ಸರ್. ಕೆಲವರು ಮಕ್ಳಿಗಿತ್ತು, ಕೆಲವರಿಗೆ ಇರ್ಲಿಲ್ಲ. ಇದ್ದವ್ರು ಮೇಲ್ ಕೂತ್ಕೋತಿದ್ರು, ಇಲ್ದಿರೋರು ಕೆಳಗಡೆ ಕೂತ್ಕೋತಿದ್ರು. ಇವಾಗ ಎಲ್ಲರೂ ಶಾಲೆಗೆ ನ್ಯೂಸ್ 18 ಅವರು ನಮ್ಗೆ ಸುದ್ದಿ ಕೊಟ್ಟಿದ್ರಿಂದ ಈಗ ಡೆಸ್ಕ್ಗಳು ಒಂದು 20 ಡೆಸ್ಕ್ ಬಂದೈತೆ. ಸ್ವಲ್ಪ ನಮ್ಗೆ ಅನುಕೂಲ ಆಯ್ತು. ಈಗ ಮಕ್ಕಳುಗಳೆಲ್ಲ ನೆಲದ ಮೇಲೆ ಕೂತ್ಕೋತಿದ್ರು, ಈಗ ಪರವಾಗಿಲ್ಲ, ನಮ್ಗೆ ಅನುಕೂಲ ಆಯ್ತು ಚೆನ್ನಾಗಿ. ಇನ್ನು ಏನ್ ಸಮಸ್ಯೆ ಇತ್ತು? ಇನ್ನು ಸ್ಕೂಲು ಸ್ವಲ್ಪ ಇನ್ನೂ ಕಟ್ಟಡಗಳು ಇದು ಮಾಡ್ಕೊಡ್ತೀವಿ ಅಂದ್ರೆ, ಊಟದ್ದು ಇದು ಮಾಡ್ಕೊಡ್ತೀವಿ, ಹಾಲು ರೆಡಿ ಮಾಡ್ಕೊಡ್ತೀವಿ ಅಂದ್ರೆ, ಇವೆಲ್ಲ ಆದ್ರೆ ಇನ್ನೂ ಸಂತೋಷ ಆಗುತ್ತೆ. ಮಕ್ಕಳು ಫಸ್ಟ್ ನೆಲದ ಮೇಲೆ ಕೂತ್ಕೊಟ್ಟಿದ್ರು. ಎಲ್ಲ ಡೆಸ್ಕ್ ಏಟಾಗಿತ್ತು. ಈಗ ನ್ಯೂಸ್ 18 ಬಂದು ಸ್ವಲ್ಪ ನಮ್ಗೆ ಅನುಕೂಲ ಆಗೋದು. ಈಗ ತೊಂದರೆ ಏನಿಲ್ಲ, ಚೆನ್ನಾಗಿ ಆಗೋದು. ನೀವು ಈಗ 20 ಡೆಸ್ಕ್ ಕೊಟ್ಟಿದ್ದಾರೆ, ತುಂಬಾ ಸಂತೋಷ. ಇನ್ನೂ ನಮ್ಗೆ ಎತ್ತಿಂದ ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ಕೊತೇವೆ. ಯಾಕೆಂದ್ರೆ ನಮ್ಮ ಇಂಗ್ಲೀಷ್ ಮೀಡಿಯಮು ಈಗ SLC ಇಂದ SLC ಗಂಟನೂ ಆಗೈತೆ, 1ರಿಂದ SLC ಗಂಟನೂ ಇಂಗ್ಲೀಷ್ ಮೀಡಿಯಮು. ಹಾಗಾಗಿ ನಮ್ಗೆ ಇನ್ನೂ ಅನುಕೂಲತೆ ಕೊಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನೆಲದ ಮೇಲೆನೆ ಕೂತು ಮಕ್ಕಳು ಪಾಠವನ್ನ ಕೇಳಬೇಕಾಗಿತ್ತು. 117 ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಉಂಟಾಗಿತ್ತು. ನ್ಯೂಸ್ 18ನ ವರದಿ ಯಾವ ರೀತಿಯಾಗಿ ಈಗ ಫಲಪ್ರದ ಆಗಿದೆ? ವಿದ್ಯಾರ್ಥಿಗಳು, ಪೋಷಕರು, ಶಾಲಾ ಆಡಳಿತ ಮಂಡಳಿ ಏನು ಹೇಳ್ತಿದ್ದಾರೆ? ನಿಜಕ್ಕೂ ಕೂಡ ನವಿತಾ ಜೈನ್, ಏನಂದ್ರೆ ನ್ಯೂಸ್ 18 ಕನ್ನಡದ ಈ ಒಂದು ಸರ್ಕಾರಿ ಶಾಲೆಗಳ ಅಭಿಯಾನ ಏನ್ ನಡೀತಾ ಇದೆ, ಇದು ನಿಜಕ್ಕೂ ಕೂಡ ಫಲಪ್ರದ ಆಗಿರ್ತಕ್ಕಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಬ್ರಹ್ಮಣಿಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏನು ಸರಿಸುಮಾರು 1ರಿಂದ 7ನೇ ತರಗತಿವರೆಗೆ 117 ಜನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಅವರು ನೆಲದಲ್ಲೇ ಕೂತು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂತಹ ಒಂದು ದುಸ್ಥಿತಿ ನಿರ್ಮಾಣ ಆಗಿತ್ತು. ಈ ವಿಚಾರವಾಗಿ ನ್ಯೂಸ್ 18 ಕನ್ನಡ ಒಂದು ವರದಿಯನ್ನ ಪ್ರಸಾರ ಮಾಡಿದಂತ ಹಿನ್ನೆಲೆ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡು ಆ ಶಾಲೆಗೆ ಸಂಪೂರ್ಣವಾಗಿ ಏನು 7 ಕೊಠಡಿಗಳಿದ್ವು, ಆ 7 ಕೊಠಡಿಗೂ ಒಟ್ಟು 20
ಡೆಸ್ಕ್ಗಳನ್ನ ಹಾಕುವ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅಡುಗೆ ಮನೆ ಆಗಿರ್ಬೋದು, ಜೊತೆಗೆ ಶೌಚಾಲಯ ಆಗಿರ್ಬೋದು, ಹಾಗೆ ಶಾಲಾ ಕಟ್ಟಡ ಮತ್ತೆ ಕಾಂಪೌಂಡ್ ಆಗಿರ್ಬೋದು, ಇದರ ಬಗ್ಗೆನೂ ಕೂಡ ಗಮನವನ್ನ ಸೆಳೆಯಲಾಗಿತ್ತು. ಈಗ ಪ್ರಥಮವಾಗಿ ಈಗ ಡೆಸ್ಕ್ ವ್ಯವಸ್ಥೆಯನ್ನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಯಾರು ನೆಲದಲ್ಲಿ ಕೂರ್ತಾ ಇದ್ರು ಅವರಿಗೆ ಡೆಸ್ಕ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಉಳಿದಂತ ಸಮಸ್ಯೆಗಳು ಏನೆಲ್ಲ ಇದಾವೆ ಅದರ ಬಗ್ಗೆನೂ ಕೂಡ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಸಭೆ ಕೂಡ ಆಗಿದೆ. ಹೆಚ್ಚುವರಿಯಾಗಿ ಎಷ್ಟು ಹಣ ಬೇಕಾಗಿದೆ ಆ ಒಂದು ಶಾಲಾ ಅಭಿವೃದ್ಧಿಗೆ ಎನ್ನುವಂತ ನಿಟ್ಟಿನಲ್ಲಿ ಸಭೆ ಕೂಡ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಪರಿಶೀಲನೆಯನ್ನ ಮಾಡಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಕೂಡ ನಾವು ಗಮನವನ್ನ ಹರಿಸ್ತೇವೆ ಎನ್ನುವಂತ ಮಾಹಿತಿಯನ್ನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಒಟ್ಟಾರೆ ನ್ಯೂಸ್ 18 ಕನ್ನಡದ ಈ ಒಂದು ವರದಿ ಸರ್ಕಾರಿ ಶಾಲಾ ಮಕ್ಕಳು ಯಾರು ನೆಲದಲ್ಲಿ ಕೂರ್ತಾ ಇದ್ರು ಅವರೀಗ ಡೆಸ್ಕಿನ ಮೇಲೆ ಕೂತು ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.